टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ರು. ಅದರ ಬಳಿಕ ಶಿವಮೊಗ್ಗ ಏನು ಮನೆ ಕುಟುಂಬದಲ್ಲಿದೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಹೆತ್ತ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈ ಎಲ್ಲ ಮಂಜುನಾಥರು ತುಂಬ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು. ಈ ದುರ್ಘಟನೆ ನಡೆದಿದೆ, ಸೊ ಸಾಕಷ್ಟು ಎಲ್ಲರೂ ಕೂಡ ಬೇಸರ ಆಗ್ತಿದೆ ಅಂತ. ತುಂಬ ಖುಷಿಯಿಂದ ಹೋಗಿದ್ದ. ಒಂದು ವಾರ ಹೋಗಿ ಬರ್ತೀವಿ, ನಾಳೆ ವಾಪಸ್ ಬರೋದಾಗಿತ್ತವನು, ಏರ್ಪಾಟ್ ಮಾಡ್ಕೊಂಡು ಹೋಗಿದ್ದ. ತುಂಬ ಖುಷಿಯಿಂದ ಹೋಗಿದ್ದ. ತುಂಬ ದಿನ ಆಯಿತು ಎಲ್ಲೂ ಹೋಗ್ದಲೇ, ಮನೆ ಕೆಲಸ ಅದು ಇದು ಅವನದು ಉದ್ಯೋಗದ್ದು ಎಲ್ಲ ತುಂಬ ಬ್ಯುಸಿಯಾಗಿರ್ತಿದ್ದ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಹೋದರು. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದ್ರು, ತುಂಬ ಚೆನ್ನಾಗಿದೆ, ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅಲ್ಲಿಗೆ ಪ್ಲ್ಯಾನ್ ಹಾಕ್ಕೊಂಡ್ರು. ರಾಜಸ್ಥಾನ್ಗೆ ಹೋಗೋಣ ಅಂದ್ಕೊಂಡ, ಅದು ತುಂಬ ಹೀಟ್ ಇದೆ, ಇವಾಗ ಬೇಡ, ಕಾಶ್ಮೀರ ಕೂಲಾಗಿ ತಣ್ಣಗಿದೆ ಅಂತ ಹೇಳಿಬಿಟ್ಟು ಹೋಗಿದ್ರು. ಅಮ್ಮ, ಅಂದರೆ ಮಗ ಮಂಜುನಾಥ್, ಸೊಸೆ ಮತ್ತು ಮಗನ ಕೂಡ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿ ಅಲ್ಲಿ ಹೋಗಿದ್ರು. ಸೊ ಕಾಶ್ಮೀರದ ಸೌಂದರ್ಯ ಇದೆ, ಅದು ಸೌಕೊಂಬರು ಅಂತ ಹೇಳಿ ಹೋಗಿದ್ರು. ಹೌದು, ತುಂಬ ಚೆನ್ನಾಗಿದೆ. ಹೇಳಿದ ಹಿಂದಿನ ದಿವಸನೂ ಹೇಳಿದ್ದ, ತುಂಬ ಚೆನ್ನಾಗಿದೆ ಅಮ್ಮ, ಇಲ್ಲೇ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಬ್ಯಾಂಗ್ಳೂರು ಥರ ಇದೆ, ಆರಾಮಾಗಿದೆ, ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ದ. ನಾವು ಹೋದಂತ ತುಂಬ ಕ್ಷೇಮವಾಗಿ ಹೋಗಿ ಬರ್ತಾನೆ, ನಾಳೆ ಬರ್ತಾನೆ ಅಂತ ತಿಳ್ಕೊಂಡಿದ್ವಿ. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ರು. ಅದರ ಬಳಿಕ ಶಿವಮೊಗ್ಗ ಏನು ಮನೆ ಕುಟುಂಬದಲ್ಲಿದೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಹೆತ್ತ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈ ಎಲ್ಲ ಮಂಜುನಾಥರು ತುಂಬ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು. ಈ ದುರ್ಘಟನೆ ನಡೆದಿದೆ, ಸೊ ಸಾಕಷ್ಟು ಎಲ್ಲರೂ ಕೂಡ ಬೇಸರ ಆಗ್ತಿದೆ ಅಂತ. ತುಂಬ ಖುಷಿಯಿಂದ ಹೋಗಿದ್ದ. ಒಂದು ವಾರ ಹೋಗಿ ಬರ್ತೀವಿ, ನಾಳೆ ವಾಪಸ್ ಬರೋದಾಗಿತ್ತವನು, ಏರ್ಪಾಟ್ ಮಾಡ್ಕೊಂಡು ಹೋಗಿದ್ದ. ತುಂಬ ಖುಷಿಯಿಂದ ಹೋಗಿದ್ದ. ತುಂಬ ದಿನ ಆಯಿತು ಎಲ್ಲೂ ಹೋಗ್ದಲೇ, ಮನೆ ಕೆಲಸ ಅದು ಇದು ಅವನದು ಉದ್ಯೋಗದ್ದು ಎಲ್ಲ ತುಂಬ ಬ್ಯುಸಿಯಾಗಿರ್ತಿದ್ದ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಹೋದರು. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದ್ರು, ತುಂಬ ಚೆನ್ನಾಗಿದೆ, ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅಲ್ಲಿಗೆ ಪ್ಲ್ಯಾನ್ ಹಾಕ್ಕೊಂಡ್ರು. ರಾಜಸ್ಥಾನ್ಗೆ ಹೋಗೋಣ ಅಂದ್ಕೊಂಡ, ಅದು ತುಂಬ ಹೀಟ್ ಇದೆ, ಇವಾಗ ಬೇಡ, ಕಾಶ್ಮೀರ ಕೂಲಾಗಿ ತಣ್ಣಗಿದೆ ಅಂತ ಹೇಳಿಬಿಟ್ಟು ಹೋಗಿದ್ರು. ಅಮ್ಮ, ಅಂದರೆ ಮಗ ಮಂಜುನಾಥ್, ಸೊಸೆ ಮತ್ತು ಮಗನ ಕೂಡ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿ ಅಲ್ಲಿ ಹೋಗಿದ್ರು. ಸೊ ಕಾಶ್ಮೀರದ ಸೌಂದರ್ಯ ಇದೆ, ಅದು ಸೌಕೊಂಬರು ಅಂತ ಹೇಳಿ ಹೋಗಿದ್ರು. ಹೌದು, ತುಂಬ ಚೆನ್ನಾಗಿದೆ. ಹೇಳಿದ ಹಿಂದಿನ ದಿವಸನೂ ಹೇಳಿದ್ದ, ತುಂಬ ಚೆನ್ನಾಗಿದೆ ಅಮ್ಮ, ಇಲ್ಲೇ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಬ್ಯಾಂಗ್ಳೂರು ಥರ ಇದೆ, ಆರಾಮಾಗಿದೆ, ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ದ. ನಾವು ಹೋದಂತ ತುಂಬ ಕ್ಷೇಮವಾಗಿ ಹೋಗಿ ಬರ್ತಾನೆ, ನಾಳೆ ಬರ್ತಾನೆ ಅಂತ ತಿಳ್ಕೊಂಡಿದ್ವಿ.